ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಒಂದು ವೆದರ್ಗೆ ಬಹಳ ರುಚಿಕರವಾದಂಥ, ಅನುಕೂಲಕರವಾದಂಥ, ಅದರಲ್ಲೂ ಬಾಯಿ ಚಪ್ಪರಿಸಿ ತಿಂತಕ್ಕಂಥ ಪಾಲಕ್ ಸೊಪ್ಪಿನ ಪಕೋಡ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ನಿಜವಾಗ್ಲೂ ಮಳೆ ಬರ್ತಾ ಇರ್ತಕ್ಕಂಥ, ಚುಮು ಚಳಿ ಆಗ್ತಾ ಇರ್ತಕ್ಕಂಥ ಈ ಹೊತ್ತಲ್ಲಿ ಸಂಜೆಯ ಟೀ ಟೈಮ್ಗೆ ಒಳ್ಳೆ ಸ್ನ್ಯಾಕ್ಸ್ ಆಗುತ್ತೆ. ಮನೆಗೆ ಯಾರು ಅತಿಥಿ ಬಂದಾಗ ಅಥವಾ ಫ್ರೆಂಡ್ಸ್ ಬಂದಾಗ ಒಂದು ಒಳ್ಳೆ ಸ್ಟಾರ್ಟರ್ಸ್ ಆಗುತ್ತೆ ಅಂತ ಹೇಳ್ತಾ ಆಗಿರೋ ಬನ್ನಿ, ಈ ರೀತಿಯಾದಂಥ ಪಾಲಕ್ ಸೊಪ್ಪಿನ ಪಕೋಡ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು, ಯಾವ ರೀತಿ ತಯಾರು ಮಾಡೋದು ಅಂತ ನೀವು ನೋಡ್ಕೊಳ್ಳೋರಂತೆ. ಪಾಲಕ್ ಸೊಪ್ಪಿನ ಪಕೋಡ ಆಗಿರೋದ್ರಿಂದ ತಾವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಕಟ್ಟಳತಿಯ ಪಾಲಕ್ ಸೊಪ್ಪನ್ನು ಎಲೆಯಾಗಿ ಬಿಡಿಸಿ ನೀಟಾಗಿ ತೊಳೆದಿರ್ತಕ್ಕಂಥದ್ದು. ಈಗ ಇದನ್ನು ಬಹಳ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ಪಾಲಕ್ ಸೊಪ್ಪನ್ನು ಈ ರೀತಿ ಬಹಳ ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಈ ರೀತಿ ಪಾಲಕ್ ಸೊಪ್ಪನ್ನು ಕಟ್ ಮಾಡಿದ ನಂತರ ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, 2 ಈರುಳ್ಳಿನ ಈ ಒಂದು ಹದದಲ್ಲಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಹಾಗೆ 1 ಟೀ ಸ್ಪೂನಷ್ಟು ಹಚ್ಚ ಖಾರದ ಪುಡಿ, ಜೊತೆಗೆ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಹಾಗೆ ಸೋಂಪು ಕಾಳು ಸ್ವಲ್ಪ, ಓಂ ಕಾಳು ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿನೂ ಹಾಕಿ, ಚಿಟಿಕೆಯಷ್ಟು ಇಂಗಿನ ಪುಡಿನೂ ಹಾಕಿ, ಹಾಗೆ ಅರ್ಧ ಇಂಚಷ್ಟು ತುರಿದಂಥ ಹಸಿ ಶುಂಠಿ, 4 ಹಸಿಮೆಣಸಿನಕಾಯಿನೂ ಸಹ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು. ಈ ಎಲ್ಲ ಪದಾರ್ಥಗಳ ಜೊತೆಗೇ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸರಿಸುಮಾರು 1 ಟೀ ಸ್ಪೂನಷ್ಟು ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು. ಪಾಲಕ್ ಪಕೋಡ ಮಾಡೋದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥಗಳಲ್ಲಿ 3 ಪದಾರ್ಥಗಳನ್ನ ಬಿಟ್ಟು ಮಿಕ್ಕಿದೆಲ್ಲ ಪದಾರ್ಥನೂ ಬಟ್ಲಿಗೆ ಹಾಕಾಯಿತು. ನೀಟಾಗಿ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಬೇಕಾಗತ್ತೆ. ಪಾಲಕ್ ಸೊಪ್ಪು ಸಹ ತೇವಾಂಶ ಇರೋದ್ರಿಂದ, ಜೊತೆಗೆ ಕಲಿಸ್ಬೇಕಾದ್ರೆ ಈರುಳ್ಳಿ ಸಹ ನೀರನ್ನು ಬಿಟ್ಕೊಳ್ಳೋದ್ರಿಂದ ನೀರನ್ನು ಹಾಕಿ ಕಲಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಟ್ ಹಿಟ್ಟನ್ನು ಕಲಿಸ್ತಾ ನೀರೇನಾದ್ರು ಅವಶ್ಯಕತೆ ಇದ್ದರೆ ನಾವು ಸ್ವಲ್ಪ ನೀರನ್ನು ಹಾಕಿ ಕಲಿಸ್ಬೇಕಾಗತ್ತೆ. ನೋಡಿ, ಈ ರೀತಿ ಬಹಳ ಚೆನ್ನಾಗಿ ಎಲ್ಲ ಪದಾರ್ಥನೂ ಕಲಸಾಯಿತು. ಹಾಗೆ ಅರ್ಧ ಕಪ್ ಅಳತೆಯ ಕಡಲೆ ಹಿಟ್ಟನ್ನು ಹಾಕಿ, ಜೊತೆಗೆ 1/4 ಕಪ್ ಅಳತೆಯ ಅಕ್ಕಿ ಹಿಟ್ಟನ್ನು ಸಹ ಹಾಕಿ, ಈಗ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಬೆರೆತು ಕೋಟಿಂಗ್ ರೀತಿ ಹೊಂದ್ಕೋಬೇಕು. ಆ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮೊದಲೇ ಹೇಳಿದಾಗೆ ಈರುಳ್ಳಿಲಾಗ್ಬೋದು, ಸೊಪ್ಪಲ್ಲಾಗ್ಬೋದು ನೀರಿನ ಅಂಶ ಇರೋದ್ರಿಂದ, ಅಂದರೆ ತೇವದ ಅಂಶ ಇರೋದ್ರಿಂದ ತಾವೆಲ್ಲ ನೋಡ್ತಾ ಇರ್ಬೋದು, ನೀರನ್ನು ಹಾಕದೆ ಹಾಗೆ ಪಕೋಡಕ್ಕೆ ಬೇಕಾದ ಅದಕ್ಕೆ ಹಿಟ್ಟನ್ನು ಕಲಿಸ್ತಾ ಇರ್ತಕ್ಕಂಥದ್ದು. ಹೀಗಿಲ್ಲಿ ಕಂಪ್ಲೀಟಾಗಿ ಪಕೋಡ ಹಾಕೋದಕ್ಕೆ ಬೇಕಾದಂಥ ಹದದಲ್ಲಿ ಹಿಟ್ಟನ್ನು ಕಲಸಾಯಿತು. ಈ ರೀತಿ ಹಿಟ್ಟನ್ನು ಕಲಸಾದ ನಂತರ ಪಕೋಡಗಳನ್ನ ಡೀಪ್ ಫ್ರೈ ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ಳೋಣ. ನಾವಿಲ್ಲಿ ಡೀಪ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ತಾ ಇರ್ತಕ್ಕಂಥದ್ದು. ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಏಕೆಂದರೆ ಈ ಎಣ್ಣೆಯಲ್ಲಿ ರಿಚ್ ಆಗಿರ್ತಕ್ಕಂಥ ವೈಟಮಿನ್ಸ್ A-D-E ಹೇರಳವಾಗಿದೆ. ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇಲ್ಲ, ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ. 100% ಪ್ಯೂರಿಟಿ ಆದಂಥ ಎಣ್ಣೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತ ದೇಶಕ್ಕೆ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು. ಎಣ್ಣೆನ ಹೈ ಫ್ಲೇಮ್ನಲ್ಲೇ ಬಿಸಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಎಣ್ಣೆ ಹೈ ಫ್ಲೇಮ್ನಲ್ಲೇ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು. ಎಣ್ಣೆ ಬಿಸಿ ಆದ ನಂತರ ಮೀಡಿಯಂ ಫ್ಲೇಮ್ಗಿಟ್ಟು ಪಕೋಡನ ಹಾಕ್ಕೋಬೇಕಾಗತ್ತೆ. ಪಕೋಡಕ್ಕೆ ಶೇಪ್ ಅಂತೇನಿಲ್ಲ, ವಡೆ ಮತ್ತು ಬೋಂಡಕ್ಕಾದರೆ ನೀವು ಶೇಪ್ ಮಾಡ್ಕೋಬೇಕಾಗತ್ತೆ. ಪಕೋಡನ ಯಥಾವತ್ತಾಗಿ ಯಾವ ರೀತಿ ಬೇಕಾದ್ರೂ ಹಾಕ್ಬೋದು. ಬೇಕಾದ್ರೆ ಉಡಿಯಾಗೂ ಹಾಕಿ ಪಕೋಡನ ಸಿದ್ಧ ಮಾಡ್ಕೋಬೋದು. ಬಾಣಲಿಗೆ ಎಷ್ಟು ಇಡಿಸುತ್ತೋ ಅಷ್ಟು ನೋಡಿಕೊಂಡು ಪಕೋಡಗಳನ್ನ ಹಾಕ್ಕೊಂಡ್ರೆ ಆಯಿತು. ನಾವು ಈ ರೀತಿಯಾಗಿ ಡೀಪ್ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಕಾವನ್ನ ಕಡಿಮೆ ಮಾಡಿಕೊಂಡೆ ಡೀಪ್ ಫ್ರೈ ಮಾಡಬೇಕು. ಯಾಕೆಂದರೆ ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಬಹಳ ಬೇಗ ಮೇಲ್ಮೈ ಬೆಂದುಬಿಡುತ್ತೆ, ಒಳಗಡೆ ಹಸಿಯಾಗಿರುತ್ತೆ. ಲೋ ಅಂದರೆ ಸ್ಲೋವಾಗಿ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಒಳಗಡೆ ಮೊದಲು ಬೆಂದು ತದನಂತರ ಮೇಲೆ ಬೇಯೋದಕ್ಕೆ ಹೆಲ್ಪ್ ಆಗುತ್ತೆ. ಕಂಪ್ಲೀಟಾಗಿ ಇಲ್ಲಿ ನೊರೆ ಕಾಣ್ತಾ ಇದೆ. ಈ ನೊರೆ ಕಡಿಮೆಯಾಗಿ ಪಕೋಡ ಕಾಣಬೇಕು. ಆಗ ಮತ್ತೊಂದು ಕಡೆನೂ ತಿರುಗಿಸಿ ನಾವು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, ನೊರೆ ಕಡಿಮೆ ಆಗಿದೆ, ಪಕೋಡಗಳು ಕಾಣ್ತಾ ಇದೆ. ಈಗ ಮತ್ತೊಂದು ಕಡೆ ತಿರುಗಿಸಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಡೀಪ್ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮತ್ತೊಂದು ಕಡೆ ತಿರುಗಿಸಿದಾಗೂ ಸಹ ಮತ್ತೆ ನೊರೆ ಹೆಚ್ಚಾಗುತ್ತೆ. ಬೇಯ್ತಾ ಪಕೋಡಗಳು ನೊರೆ ಕಡಿಮೆ ಆಗಿ ಪಕೋಡಗಳೆಲ್ಲ ಒಂದು ಅದಕ್ಕೆ ನೀಟಾಗಿ ಬೆಂದು ಡೀಪ್ ಫ್ರೈ ಆಗಿ ಕಂದು ಬಣ್ಣ ಬಂದರೆ ಸಾಕು, ಎಣ್ಣೆಯಿಂದ ಹೊರ ತೆಗಿಬೇಕಾಗತ್ತೆ. ಪಕೋಡಗಳು ಚೆನ್ನಾಗಿ ಡೀಪ್ ಫ್ರೈ ಆಗ್ತಾ ಇದೆ. ಪಕೋಡದ ಅರೋಮಾ ಈಗಾಗಲೇ ಬರೋದಕ್ಕೆ ಶುರು ಆಗಿದೆ. ಸ್ವಲ್ಪ ನೊರೆ ಕಡಿಮೆ ಆಗಲಿ,
ಎಣ್ಣೆಯಿಂದ ಪಕೋಡಗಳನ್ನ ಹೊರತೆಗೆಯೋಣ. ಈಗ ಕಂಪ್ಲೀಟಾಗಿ ನೊರೆ ಕಡಿಮೆ ಆಗಿದೆ, ಪಕೋಡ ಎಲ್ಲ ಚೆನ್ನಾಗಿ ಡೀಪ್ ಫ್ರೈ ಆಗಿದೆ. ಎಣ್ಣೆಯಿಂದ ಹೊರತೆಗೆಯೋಣ. ನೋಡ್ತಾ ಇದ್ರಲ್ಲ, ಎಣ್ಣೆಯಿಂದ ಹೊರತೆಗೆದ ನಂತರ ಪಕೋಡಗಳು ಎಷ್ಟು ಚೆನ್ನಾಗಿದೆ ಅಂತ. ಬಿಸಿನಲ್ಲಿ ಸ್ವಲ್ಪ ಮೆತ್ತಗಿರುತ್ತೆ, ಸ್ವಲ್ಪ ತಣ್ಣಗಾದ ನಂತರ ಕ್ರಿಸ್ಪಿ ಆಗುತ್ತೆ. ಹಾಗೆ ನಾವಿಲ್ಲಿ ನೋಡ್ತಾ ಇರ್ಬೋದು, ಪಕೋಡ ಎಷ್ಟು ಹದಕ್ಕೆ ಬೇಯಬೇಕು, ಡೀಪ್ ಫ್ರೈ ಆಗಬೇಕು ಅಷ್ಟೇ ಹದದಲ್ಲಿ ಡೀಪ್ ಫ್ರೈ ಆಗಿರ್ತಕ್ಕಂಥದ್ದು. ಜೊತೆಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಎಣ್ಣೆನೂ ಸಹ ಭಾಳ ಶುಭ್ರವಾಗಿದೆ, ಅಂದರೆ ಪಕೋಡ ಏನು ಉಡಿ ಉಡಿ ಆಗಿಲ್ಲ. ಅಂತೂ ಇಂತೂ ನೋಡ್ಕೊಂಡ್ರಲ್ಲ ಯಾವ ರೀತಿಯಾಗಿ ಪಾಲಕ್ ಸೊಪ್ಪಿನ ಪಕೋಡನ ತಯಾರು ಮಾಡೋದು ಅಂತ. ಖಂಡಿತ ಈ ರೀತಿಯಾದಂಥ ಪಾಲಕ್ ಸೊಪ್ಪಿನ ಪಕೋಡ ನೋಡೋದಕ್ಕಷ್ಟೇ ಅಲ್ಲ, ಒಳ್ಳೆ ಆರಾಮಭರಿತವಾಗಿ ತಿನ್ನೋದಕ್ಕೆ ಬಹಳ ರುಚಿಯಾಗಿ, ಅದರಲ್ಲೂ ಹೇಳ್ಬೇಕಂತಂದರೆ ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಪಾಲಕ್ ಸೊಪ್ಪಿನ ಪಕೋಡ ಇದು. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಪಾಲಕ್ ಸೊಪ್ಪಿನ ಪಕೋಡ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.